ನಮ್ಮ ತಾಯಿಯವರು ಭಾಳ ಒಂದು 40 ವರ್ಷದಿಂದ ಮಾಡ್ತಾಯಿದ್ರು. ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೀನಿ. ಅದನ್ನೇ ಮುಂದುವರ್ಸ್ಕೊಂಡು ಬಂದು ಇಲ್ಲಿವರೆಗೂ ಇಷ್ಟರಲ್ಲಿ ಇದೆ ಸ್ವಾಮಿ ಅಷ್ಟೇ ಅಂತ ತಾಯಿ ಪಾದದಿಂದ ದೊಡ್ಡದಾಗಿ ಬೆಳೆದಿದ್ದೀವಿ. ಅವಳಿಂದ ನಾವು ಊಟ ಮಾಡ್ತಿದ್ವಿ. ಬಾತು, ಗೀ ರೈಸು, ಪಲಾವು, ಚಿತ್ರಾನ್ನ ಈ ಥರ ಮಾಡ್ತೀವಿ ಡೈಲಿ ಒಂದೊಂದು. ಆಮೇಲೆ ಇದು ಇಡ್ಲಿ, ದೋಸೆ, ಪೂರಿ, ಇದು ಮಾಮೂಲಿ ಯಾವಾಗಲೂ ಡೈಲಿ ಇರುತ್ತೆ ಸರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರೋವಂಥದ್ದು ಬನಶಂಕರಿಯಲ್ಲಿರೋ ಸುಮಾರು 40 ವರ್ಷದಿಂದ ಕ್ಯಾಂಟೀನ್ ನಡೆಸ್ತಿರೋ ವೆಂಕಟಮ್ಮ ಅಂದರೆ ಅಜ್ಜಿ ಹೋಟೆಲ್ ಇಲ್ಲಿಗೆ ಬಂದಿದ್ದೀವಿ. ಅವರಿಗೀಗ 82 ವರ್ಷ. ಕಳೆದ 15 ವರ್ಷದಿಂದ ಅವರ ಮಗ ವೆಂಕಟೇಶ್ ಅವರು ಇದನ್ನು ನಡೆಸ್ತಾ ಬಂದಿದ್ದಾರೆ. ಬನಶಂಕರಿಯಲ್ಲಿ ಇರೋ ಈ ಹೋಟೆಲ್ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನ ಊಟ ಸರ್ವ್ ಮಾಡ್ತಾ ಬಂದಿದ್ದಾರೆ. ಬೆಳಗಿನ ತಿಂಡಿಗೆ ಇಡ್ಲಿ, ವಡೆ, ಚಿತ್ರಾನ್ನ, ರೈಸ್ ಬಾತ್, ಪೂರಿ, ದೋಸೆ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಕೂಡ ಸಖತ್ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಮಾಡೋ ಬೆಳಗಿನ ಬ್ರೇಕ್ಫಾಸ್ಟ್ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದು ಅದನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಬೆಳಗಿನ ತಿಂಡಿನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಬೇಕು ಅಂತ ನಾವಿಲ್ಲಿಗೆ ಬಂದಿದ್ದು ಸುಮಾರು ಬೆಳಗ್ಗೆ 5:30. ಬಂದಾಗ ಆಲ್ರೆಡಿ ಕುಕಿಂಗ್ ಸ್ಟಾರ್ಟ್ ಆಗಿತ್ತು. ಭಟ್ರು ಒಂದು ಕಡೆ ಗೀ ರೈಸ್ ರೆಡಿ ಮಾಡ್ತಾ ಇದ್ರೆ, ಮತ್ತೊಬ್ಬರು ಚಟ್ನಿ ರೆಡಿ ಮಾಡ್ತಾ ಇದ್ರು. ಓಲ್ಡ್ ಸ್ಕೂಲ್ ವೈಬ್ಸ್ ಇರೋ ಈ ಒಂದು ಹೋಟೆಲ್ ಕಿಚನ್ ದೊಡ್ಡದಾಗಿ, ನೀಟಾಗಿ ಮತ್ತು ಕ್ಲೀನಾಗಿ ಕೂಡ ಇತ್ತು. ಇನ್ನೊಂದು ಕಡೆ ಅಜ್ಜಿ ಇಡ್ಲಿ ಹಾಕ್ತಾ ಇದ್ರು. ವೆಂಕಟೇಶ್ ಅವರು ಸಾಗು ರೆಡಿ ಮಾಡ್ತಾ ಇದ್ರು ಪೂರಿಗೆ. ಈ ಅಜ್ಜಿ ಹೋಟೆಲ್ ಲೋಕಲಿ ತುಂಬಾನೇ ಫೇಮಸ್ ಆಗಿರೋದು ಯಾಕೆ ಅಂದರೆ ಅವ್ರು ಬಳಸೋ ಪ್ರೀಮಿಯಂ ದಿನಸಿ ಮತ್ತು ಫ್ರೆಶ್ ತರಕಾರಿಗಳು.
ಇವರಲ್ಲಿ ಡೈಲಿ 2 ಥರ ರೈಸ್ ಐಟಮ್ ಸಿಗುತ್ತೆ, ರೈಸ್ ಬಾತ್ ಮತ್ತು ಚಿತ್ರಾನ್ನ ಅಥವಾ ಪುಳಿಯೋಗರೆ. ಖಾಲಿ ದೋಸೆ ಅಂತೂ ಬ್ಯಾಕ್ ಟು ಬ್ಯಾಕ್ ಮಾಡ್ತಿರ್ತಾರೆ, ಹಾಗೆ ಖಾಲಿನೂ ಆಗ್ತಿರುತ್ತೆ. ಜೊತೆಗೆ ಡೈಲಿ 2 ರೀತಿಯಾದ ವಡೆ ಇರುತ್ತೆ, ಉದ್ದಿನ ವಡೆ ಮತ್ತು ಮಸಾಲ ವಡೆ. ಎಲ್ಲ ನಾನೇ ಹೇಳಿದ್ರೆ ಹೆಂಗೆ, ಈಗ ಅಜ್ಜಿ ಮತ್ತು ಅವ್ರ ಮಗನೂ ಕೂಡ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಅಜ್ಜಿ ಹೋಟೆಲ್ ಅಂತ ಯಾಕೆ ಹೆಸರು ಬಂತು ಸರ್? ಇದು ನಮ್ಮ ತಾಯಿಯವರು ಭಾಳ ಒಂದು 40 ವರ್ಷದಿಂದ ಮಾಡ್ತಾಯಿದ್ರು, ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೀನಿ. ನಾನು ಹೇಳಿದೆ ನಮ್ಗಿನ್ನೇನು ಸರಿ ಇಲ್ಲಪ್ಪ, ನಮ್ಗಿದೆ ಅಚ್ಚುಕಟ್ಟು. ಯಾಕೆ ಅಂತ ನಮ್ಗೆಲ್ಲ ಗೊತ್ತಿದ್ದಾರೆ ಜನ, ನಾವಿದೇ ಮಾಡೋಣ, ನಾವು ಬೇರೆ ಬೇಡ ಅಂದೆ. ಆಯ್ತಮ್ಮ ಅಂತ ಹೇಳಿ ಅದನ್ನೇ ಮಾಡ್ದ ಅವನು. ಅದನ್ನೇ ಮುಂದುವರ್ಸ್ಕೊಂಡು ಬಂದು ಇಲ್ಲಿವರೆಗೂ ಇಷ್ಟರಲ್ಲಿ ಇದೆ ಸ್ವಾಮಿ. ಹಿಂಗೆ ನಾನೇನು ಬೋರ್ಡ್ ಏನು ಇಕ್ಕಿರಲಿಲ್ಲ. ಆಮೇಲೆ ಈ ನಮ್ಮ ಆಟೋದವರೆಲ್ಲ ಅಜ್ಜಿ ಹೋಟ್ಲ್ ಎಲ್ಲಿದೆ ಅಂದರೆ ಅಜ್ಜಿ ಹೋಟ್ಲ್ ಅನ್ನೋರು, ಅದಕ್ಕೆ ಅದನ್ನು ನಾನು ಅಜ್ಜಿ ಹೋಟ್ಲ್ ಅಂತಲೇ ಇದ್ದೆ. ಈಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ತಾಯಿ ಪಾದದಿಂದ ದೊಡ್ಡದಾಗಿ ಬೆಳೆದಿದ್ದೆ. ಅವಳಿಂದ ನಾವು ಊಟ ಮಾಡ್ತಿದ್ವಿ. ಬನಶಂಕರಿ ಅವಳೇ ತಾಯಿ, ಅವಳೇ ನಮಗೆ ಅನ್ನದಾರಿ ತೋರಿಸಿದ್ವಿ. ಅವಳು ಬಿಟ್ಟು ನಾವು ಇನ್ನೇನು ಮಾಡಲ್ಲ ಅಷ್ಟೇ. ಸರ್ ಇದು ರೈಸ್ ಬಾತ್ ಎಲ್ಲ ದಿನಕ್ಕೆ ಒಂದೊಂದು ಮಾಡ್ತೀವಿ. ರೈಸ್ ಬಾತು, ಟೊಮೊಟೊ ಬಾತು, ಗೀ ರೈಸು, ಪಲಾವು, ಚಿತ್ರಾನ್ನ ಈ ಥರ ಮಾಡ್ತೀವಿ ಡೈಲಿ ಒಂದೊಂದು. ಆಮೇಲೆ ಇದು ಇಡ್ಲಿ, ದೋಸೆ, ಪೂರಿ, ಇದು ಮಾಮೂಲಿ ಯಾವಾಗಲೂ ಡೈಲಿ ಇರುತ್ತೆ. ನಾನು ಒಳಗಡೆ ಇಡ್ಲಿ ಬಿಟ್ಕೊಡ್ತೀನಿ, ಚಿಟ್ಟ ಪುಟ್ಟ ಕೆಲಸ, ಚಟ್ನಿ ಕಲ್ಸ್ಕೊಡ್ತೀನಿ, ಚಿತ್ರಾನ್ನ ಕಲ್ಸ್ಕೊಡ್ತೀನಿ, ಸಾಂಬಾರ್ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಮುದ್ದೆನೂ ನೀವೇ ಮಾಡ್ತೀರಾ? ನನ್ನ ಮಗಳು ನಾನಿಬ್ರು. ಸೊ ರೈಸ್ ಬಾತ್ ಎಲ್ಲ ಎಷ್ಟು ಸರ್ ಒಂದು ಪ್ಲೇಟ್? 35 ರೂಪಾಯಿ ಸರ್ ಒಂದು ಪ್ಲೇಟು. ಇಷ್ಟು ಕಮ್ಮಿ ರೇಟಿಗೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ಕಮ್ಮಿ ರೇಟ್ ಅಂದರೆ ಏನು ಮಾಡೋದು ಸರ್, ಎಲ್ಲ ನಮ್ಮ ಥರನೇ ಬರ್ತಾರೆ ಕಸ್ಟಮರು, ಪಾಪ ಜನ ಬರ್ತಾರೆ, ಎಲ್ಲ ಥರ ಜನರು ಬರ್ತಾರೆ ಇಲ್ಲಿ. ಅದರಿಂದ ನಾನು ಸ್ವಲ್ಪ ಕಡಿಮೆನೇ ರೇಟ್ ಇಕ್ಕಿದ್ದೀನಿ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಸಾರಕ್ಕಿ ಗೇಟು, ಪಿಲ್ಲರ್ ನಂಬರ್ 60-61 ಮಧ್ಯ ಇದೆ ಸರ್. ಅಜ್ಜಿ ಹೋಟ್ಲ 61 ಮಧ್ಯ ಇದೆ ಸರ್, ಟುವರ್ಡ್ಸ್ ಬನಶಂಕರಿ ಕಡೆ. ಬನಶಂಕರಿ. ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ 4:15 ತನಕ ಇರ್ತೀನಿ ಸರ್ ನಾನು. ಸೊ ಇವತ್ತು ಏನೇನಿದೆ ಸರ್? ಸರ್ ಇವತ್ತು ಗೀ ರೈಸ್ ಇದೆ, ಗೀ ರೈಸ್, ದೋಸೆ, ಇಡ್ಲಿ, ಆಮೇಲೆ ಪೂರಿ, ಚಿತ್ರಾನ್ನ ಸರ್. ಓಕೆ. ಇವತ್ತು ಪುಳಿಯೋಗರೆ ಮಾಡಿಲ್ಲ, ಓಕೆ, ಚಿತ್ರಾನ್ನ ಮಾಡಿದ್ವಿ. ಆಮೇಲೆ ಮಸಾಲೆ ದೋಸೆ, ಈರುಳ್ಳಿ ಸೆಟ್ಟು 3 ಇರುತ್ತೆ. 3 ಅಜ್ಜಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ವೆಂಕಟಮ್ಮ. ನಿಮ್ಮ ವಯಸ್ಸು ಎಷ್ಟು ಅಜ್ಜಿ? 82. 82. ಸೊ ನೀವು ಯಾವಾಗ ಶುರು ಮಾಡಿದ್ರಿ ಈ ಹೋಟೆಲ್? ಈ ಹೋಟೆಲ್ ಸುಮಾರು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಅದಕ್ಕೆ ಮುಂಚೆ ನಾನು ಮನೇಲೇ ಮಾಡ್ತಾ ಇದ್ದೆ. ಮನೇಲಿ ಮಾಡ್ತಾ ಇದ್ದೆ. ಮನೇಲಿ ಮಾಡಕ್ ಶುರು ಮಾಡಿ ಎಷ್ಟು ವರ್ಷ? ಇಲ್ಲಿ ರಿಂಗ್ ರೋಡ್ ಹೊಟ್ಟೋಯ್ತು ನಮ್ಮ ಮನೆ. ಓಕೆ. ಮನೇಲೇ ಮಾಡ್ತಾ ಇದ್ದೆ. ಓಕೆ. ಟೋಟಲ್ ಎಷ್ಟು ವರ್ಷ ಆಗಿದೆ? 40 ವರ್ಷ. 40 ವರ್ಷ ಆಗಿದೆ. ಅವಾಗ ಏನೇನ್ ಮಾಡ್ತಾ ಇದ್ರಿ? ಆಗ ನಾನು ಬೆಳಗ್ಗೆ ಮನೇಲೇ ಇಡ್ಲಿ ಮಾಡ್ತಿದ್ದೆ. ಮನೆ ಒಳಗೆ ಬಂದು ಎಲ್ಲರೂ ಇಡ್ಲಿ ತಗೊಂಡು ಹೋಗೋರು. ಆಮೇಲೆ ಸಾಯಂಕಾಲದಲ್ಲಿ ತಿಂಡಿ ಮಾಡ್ತಿದ್ದೆ, ಚಕ್ಲಿ, ವಡೆ ಮಾಡ್ತಾ ಇದ್ದೆ, ಅದು ತಗೊಂಡು ಹೋಗೋರು ಅಷ್ಟೇ ಸ್ವಾಮಿ. ಆಮೇಲೆ ಇವನು ಇಲ್ಲಿಗೆ ಬಂದು ಹೋಟ್ಲ್ ಇಟ್ರು, ಆವಾಗಿಂದನೂ ನಾವಿಲ್ಲಿ ಮಾಡ್ತಾ ಇದ್ವಿ. ಸೊ 82 ವರ್ಷ ಆದ್ರೂ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ?
ಹೌದು ಸ್ವಾಮಿ ಸುಸ್ತಾಗಲ್ವಾ? ನನಗೇನು ಕಾಣಿಸಲ್ಲ. ಒಂದೊಂದು ದಿವಸ ಏನಾದರೂ ಹೆಚ್ಚಾಗಿ ಕೆಲಸ ಇದ್ದರೆ 5 ಗಂಟೆಗೆ ಬರ್ತೀವಿ. ಅವ್ರಿಗೆ ಇಡ್ಲಿ ಬೇಕಾಗುತ್ತಲ್ಲ, ಹಾಂ ಆಗ 5:05:30 ಬಂದ್ಬಿಡ್ತೀವಿ. ಇದು ಮೆಸ್ ಅಂದ್ರೂ ಇಷ್ಟು ಒಳ್ಳೆ ಫುಡ್ಡು ಬೇರೆ ಕಡೆ ಸಿಗೋದಕ್ಕೆ ಕಷ್ಟ ಇದೆ. ಆ್ಯಂಡ್ ಇವನ್ ಸ್ಟಾರ್ ಹೋಟೆಲ್ಸಲ್ಲೂ ಇಷ್ಟು ಕ್ಲೀನಾಗಿ ಇರೋದಿಲ್ಲ. ಈಗ ವಡೆ ಆಗಲಿ ಅಥವಾ ಇನ್ನೇನಾದ್ರು ಐಟಮ್ ಆಗಲಿ ಕರೆಕ್ಟಾಗಿ ಎಷ್ಟು ಬೇಯಿಸ್ಬೇಕೋ ಯಾವ ರೀತಿ ಬೇಯಿಸ್ಬೇಕೋ ಹಾಗೆ ಬೇಯಿಸಿ ನಿಮಗೆ ಟೇಸ್ಟಿ ಫುಡ್ ಕೊಡ್ತಾರೆ.